ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಚೆನ್ನಮ್ಮ ಅವರ ಸಮಾಧಿಯಿಂದಲೇ ಚುನಾವಣೆಯ ರಣ ಕಹಳೆಯನ್ನು ಮೊಳಗಿಸಿದಂಥ JDS ಪಕ್ಷ ದೊಡ್ಡ ಗೌಡರ ದೊಡ್ಡ ಪ್ಲ್ಯಾನ್ ಪಣ ತೊಟ್ಟಂಥ HDK ಮತ್ತು HDR. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇವತ್ತು ದೇವೇಗೌಡ ಅವರ ಧರ್ಮಪತ್ನಿಯಾದಂಥ ಚೆನ್ನಮ್ಮನವರ 11ನೆಯ ದಿನದ ಕಾರ್ಯ ಅದ್ಭುತವಾಗಿ ನಡೀತಾ ಇದೆ. ಭಕ್ತಿ ಶ್ರದ್ಧೆಯಿಂದ ಕುಟುಂಬಸ್ಥರು ತಮ್ಮ ದೈವ ದೇವತೆಯಾದಂಥ ಚೆನ್ನಮ್ಮನವರಿಗೆ ಒಂದು ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತು ತೀರಿ ಹೋದಂಥ ಇಹಲೋಕ ತ್ಯಜಿಸಿದಂಥ ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ಸಿಗುವ ಸಲುವಾಗಿ ಲಕ್ಷಾಂತರ ಜನರಿಗೆ ಅನ್ನದಾನ ಅಂದರೆ ಪ್ರಸಾದ ವಿತರಣೆಯ ಕಾರ್ಯವನ್ನು ಕೂಡ HDK ಕುಟುಂಬದ ದೇವೇಗೌಡ ಕುಟುಂಬಸ್ಥರು ಅತ್ಯಂತ ಶ್ರದ್ಧೆಯಿಂದ, ಜೊತೆಗೆ ನಿಷ್ಠೆಯಿಂದ, ಜೊತೆಗೆ ಕೋಟಿ ಕೋಟಿ ವೆಚ್ಚದಲ್ಲಿ ಖರ್ಚು ಮಾಡಿ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ತಾಯಿಯವರ ಒಂದು ಸಮಾಧಿಯನ್ನು ಒಂದು ಪವಿತ್ರ ಸ್ಥಳವೆಂಬಂತೆ ಅವರು ಇದೀಗ ನಡ್ಕೊಳ್ತಾ ಇದ್ದಾರೆ. ಜುಲೈ 18ಕ್ಕೆ ವಯೋಸಹಜ ಕಾಯಿಲೆಯಿಂದ ಇದೇ ದೇವತೆಯಾದಂಥ ಚೆನ್ನಮ್ಮನವರು ಇಹಲೋಕವನ್ನು ತ್ಯಜಿಸಿದ್ರು. ಅವರಿಗೆ 85-86 ವರ್ಷ ಕೂಡ ಆಗಿತ್ತು. ಒಂದು ಲೆಕ್ಕದ ಪ್ರಕಾರ ಅವರಿಗೆ 89 ವರ್ಷ ಆಗಿತ್ತು. ತಮ್ಮ ನೈಜವಾದಂಥ ಊಟದ ಒಂದು ಮೂಲಕ ಒಂದು ಮುದ್ದೆ, ಸ್ವಲ್ಪ ಅನ್ನ, ಸ್ವಲ್ಪ ಮೊಸರು, ಜೊತೆಗೆ ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಳ್ತಿದ್ದಂಥ ರೀತಿ, ಜೊತೆಗೆ ತನ್ನ ಪತಿದೇವರಾದಂಥ ದೇವೇಗೌಡರನ್ನ ರಾಜ್ಯ ರಾಜಕಾರಣದಿಂದ, ಪುರಸಭೆಯಿಂದ ದೇಶದ ಪ್ರಧಾನಮಂತ್ರಿ ಆಗುವಲ್ಲಿ ಸಹಕರಿಸಿದಂಥ, ತ್ಯಾಗ ಮಾಡಿದಂಥ ಮತ್ತು ಶಿಸ್ತಿನ ಒಂದು ನಿಯಮವನ್ನು, ಶಿಸ್ತಿನ ಜೀವನ ಪಾಠವನ್ನು ಕಲಿಸಿಕೊಟ್ಟಂಥ ಇದೇ ಚೆನ್ನಮ್ಮನವರು ಜುಲೈ 18ಕ್ಕೆ ವಯೋಸಹಜ ಕಾಯಿಲೆಯಿಂದ ತಮ್ಮ 89ನೆಯ ವಯಸ್ಸಿನಲ್ಲಿ ನಿಧನರಾಗ್ತಾರೆ. ಜೊತೆಗೆ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ ಅಂದರೆ, ಚೆನ್ನಮ್ಮ ಮತ್ತು ದೇವೇಗೌಡರು ಬರೋಬ್ಬರಿ 72 ವರ್ಷಗಳ ಕಾಲ ತಮ್ಮ ಸಾಂಸಾರಿಕ ಜೀವನವನ್ನು ನಡೆಸಿದ್ರು. ಅಂದರೆ ಇದು 2 ಲೆಕ್ಕದಲ್ಲಿ ನಾವು ಸೆಲ್ಯೂಟನ್ನು ಹೊಡಲೇಬೇಕಾಗುತ್ತೆ. ಒಂದು, ಅವರ ಸಾಂಸಾರಿಕ ಜೀವನ 72 ವರ್ಷ ಸುಂದರವಾಗಿತ್ತು ಎನ್ನುವುದಕ್ಕಾಗಿ. ಎರಡನೇದಾಗಿ, ದೇಶಕ್ಕೆ ಒಬ್ಬ ಪ್ರಧಾನಮಂತ್ರಿಯನ್ನು ಕೊಟ್ಟಂಥ ಒಂದು ತ್ಯಾಗಕ್ಕಾಗಿ, ಜೊತೆಗೆ ತನ್ನ 6 ಮಕ್ಕಳನ್ನು ಕೂಡ ಒಂದು ಒಳ್ಳೆಯ ವ್ಯಕ್ತಿಗಳಾಗಿ ಬೆಳೆಸಿದ್ದಕ್ಕೆ, ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಮುದ್ದೆಯನ್ನು ದೇವೇಗೌಡರ ಮುಖಾಂತರ ರಾಜ್ಯ, ದೇಶ ಮತ್ತು ಇಡೀ ಪ್ರಪಂಚದಾದ್ಯಂತ ಮುದ್ದೆಗೆ ಬೆಲೆ ಕೊಟ್ಟು ಈ ರಾಗಿ ಮಿಲೆಟನ್ನು ಪ್ರಧಾನಮಂತ್ರಿ ಮೋದಿಯವರು ಕೂಡ ಅನೌನ್ಸ್ ಮಾಡುವಂತೆ ಮಾಡ್ತಿದೆಯಲ್ಲ, ಅದು ದೇವೇಗೌಡರ ಕುಟುಂಬದಿಂದ ಮಾತ್ರ ಸಾಧ್ಯ. ಅಂಥ ಒಂದು ಕುಟುಂಬಕ್ಕಾಗಿ, ಗೌರವಕ್ಕಾಗಿ ಮತ್ತು ಒಂದು ತುತ್ತು ಅನ್ನ ಉಂಡಿದ್ದಕ್ಕಾಗಿ, ಅಂದರೆ ಚೆನ್ನಮ್ಮನವರ ಕೈಯಲ್ಲಿ ಊಟ ಮಾಡಿದಂಥ ಸಾವಿರಾರು ಲಕ್ಷಾಂತರ ಜನರು ಇದೀಗ ಚೆನ್ನಮ್ಮನವರ ಸಮಾಧಿಗೆ ಬಂದು ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಇದೀಗ ಚೆನ್ನಮ್ಮನವರ 11ನೆಯ ದಿನದ ತಿಥಿ ಕಾರ್ಯ ಅಥವಾ ಒಂದು ಸ್ಮರಣ ಕಾರ್ಯ ನಡೀತಾ ಇದೆ. ಆದರೆ JDSನ ಒಂದು ಅಥವಾ ದೇವೇಗೌಡರ ಕುಟುಂಬದ ರಾಜಕೀಯವನ್ನು ಗಮನಿಸ್ತಾ ಇದ್ದರೆ, ಅಥವಾ ದೇವೇಗೌಡರ ಕುಟುಂಬದವರು, ಅದರಲ್ಲೂ ಮುಖ್ಯವಾಗಿ ಕುಮಾರಸ್ವಾಮಿ, ಅದಕ್ಕಿಂತ ಜಾಸ್ತಿಯಾಗಿ ರೇವಣ್ಣನವರ ಇನ್ವಾಲ್ವ್ಮೆಂಟ್ ನೋಡ್ತಾ ಇದ್ರೆ, ಎಲ್ಲೋ ಒಂದು ಕಡೆ ಅವರಿಗೆ ತಾಯಿ ಮೇಲಿನ ಪ್ರೀತಿಯ ಜೊತೆಗೆ ತಮ್ಮ ಕುಟುಂಬದವರನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಪಣ ತೊಟ್ಟಂಥ ಕಾಂಗ್ರೆಸ್ ವಿರುದ್ಧ ಸಿಡಿದೇಳಲಿಕ್ಕೆ ಇದೊಂದು ಸ್ಪಾರ್ಕಿಂಗ್ ಪಾಯಿಂಟ್ ಮಾಡ್ತಾ ಇದ್ದಾರೆ. ಅಂದರೆ ಇದು ನಮಗೆ ಬೇಕಾಗಿಲ್ಲವಾದರೂ ಕೂಡ ಇದರಿಂದಲೇ ನಾವು ಒಂದು ಸ್ಪಾರ್ಕನ್ನು ಮಾಡಬೇಕು, ಕಿಡಿಯನ್ನು ಹೊತ್ತಿಸಬೇಕು ಮತ್ತು ನಮ್ಮ ಜಾತ್ಯತೀತ ಜನತಾ ದಳವನ್ನು ಮುಂದಿನ ಬಾರಿ 2028ಕ್ಕೆ ಹೇಗಾದರೂ ಮಾಡಿ, ಐದರ್ ಇಟ್ ಮೇ ಬಿ ಸ್ವಂತ ಬಲದಿಂದ ಆಗಿರ್ಬೋದು ಅಥವಾ ಕೋವಿಲೇಷನ್ ಗೌರ್ಮೆಂಟ್ ವಿತ್ BJP, ಹೇಗಾದರೂ ಮಾಡಿ ನಾವು ಅಧಿಕಾರಕ್ಕೆ ಬರಬೇಕು. ಆ ಮುಖಾಂತರ ನಮ್ಮ ಮೇಲೆ ಕೌಟುಂಬಿಕವಾಗಿ ಕೊನೆಯ, ಅಂದರೆ ನಮಗೆ ತುಂಬ ಮತ್ತು ವರ್ಷ ಇದೆ ಬದುಕಲಿಕ್ಕಾದರೆ, ದೇವೇಗೌಡರು ತಮ್ಮ ಸಂಧ್ಯಾ ಕಾಲದಲ್ಲಿದ್ದಾರೆ. ದೇವೇಗೌಡರ ಪತ್ನಿ ಮತ್ತು ಪೂಜ್ಯ ತಾಯಿಯಾದಂಥ ಚೆನ್ನಮ್ಮನವರು ತಮ್ಮ ಕೊನೆಯ ಗಳಿಗೆಯಲ್ಲೂ ಕೂಡ ಒಬ್ಬ ಮೊಮ್ಮಗನ ಮುಖವನ್ನು ನೋಡದೆ ಇಹಲೋಕವನ್ನು ತ್ಯಜಿಸಿದ್ರಲ್ಲ. ಜೊತೆಗೆ ತಮ್ಮ ಕುಟುಂಬದ ಮಾನ ಮರ್ಯಾದೆಯನ್ನು ಬೀದಿಗೆ ಹರಾಜು ಹಾಕಿದಂಥ ಕಾಂಗ್ರೆಸ್ಸನ್ನು ಸೋಲಿಸಲೇಬೇಕು ಎನ್ನುವ ದೃಷ್ಟಿಯಲ್ಲಿ ಇದೀಗ ಚೆನ್ನಮ್ಮನವರ ಸಮಾಧಿಯಿಂದಲೇ ರಣಕಹಳೆಯನ್ನು ಮೊಳಗಿಸಿದಂತಿದೆ. ಇದೇ HDK ಮತ್ತು HD ರೇವಣ್ಣ ಇಬ್ಬರು ಮಕ್ಕಳು, ಬಾಲಕೃಷ್ಣ ಮತ್ತು ರಮೇಶ್ ಅವರು, ದೇ ಆರ್
ಫಾರ್ ಅವೇ ಫ್ರಮ್ ದ ಪಾಲಿಟಿಕ್ಸ್ ಅಂತ ಹೇಳ್ಬೋದು. ಜೊತೆಗೆ ಮಕ್ಕಳು ಕೂಡ ಇಲ್ಲ. ಬಟ್ ಒಂದು ಮಗಳ ಗಂಡ ಮಂಜುನಾಥ್ ಅವರು ಒಂದು ಸಾಂಪ್ರದಾಯಿಕವಾಗಿ ಶಿಸ್ತಿನ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಂತ ವಿಚಾರ ಅಂದ್ರೆ 11ನೇ ದಿನದ ಕಾರ್ಯ ಮಾಡಬಹುದಿತ್ತು, ಎಲ್ಲರೂ ಮಾಡ್ತಾರೆ. ಆದರೆ ಈ ಒಂದು ಕಾರ್ಯದಲ್ಲಿ ನಾವು ನೋಡಿದಂಥ ಒಂದು ದೃಶ್ಯಾವಳಿಗಳಾಗಿರ್ಬೋದು, ದೇವೇಗೌಡರು ಪ್ರತಿದಿನ ಬಂದು ಸಮಾಧಿಯ ಮುಂದೆ ಕೂತು ತಮ್ಮ ಪತ್ನಿಯ ಬಗ್ಗೆ ಯೋಚನೆ ಮಾಡ್ತಾ ಕೊಳ್ತಾರೆ. ಅದು ಒಂದು ಗಂಡ ಹೆಂಡತಿಯ ಸಂಬಂಧ ಅಂತ ಇರ್ಬೋದು, ಸಾಂಸಾರಿಕ ಜೀವನ, ಪ್ರೀತಿ ಕೊಟ್ಟಂತ ಪತ್ನಿ ಇಲ್ಲವಾದಾಗ ಸಮಾಧಿಯ ಮುಂದೆ ಬಂದು ಕೂತ್ಕೊಳ್ಳೋದು ಸಹಜ. ಒಂದು ಹಂತಕ್ಕೆ ಅವರು ಬೇಸರದಲ್ಲಿದ್ದಾರೆ. ಆದರೆ ರೇವಣ್ಣನವರ ಒಂದು ತಯಾರಿ, ರೇವಣ್ಣನವರು ಕುಮಾರಸ್ವಾಮಿ ಅವರ ಜೊತೆ ಬಂದು ಕೈ ಹಿಡ್ಕೊಂಡು ಬಂದು ಅವರು ನಡ್ಕೊಳ್ಳುವಂಥ ರೀತಿ ನೋಡಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಕುಟುಂಬ ಒಡೆದು ಹೋಗಿಲ್ಲ, ನಮ್ಮ ಕುಟುಂಬ ಗಟ್ಟಿಯಾಗಿದೆ. ಅದರಲ್ಲೂ ಮುಖ್ಯವಾಗಿ ತುಂಬಾ ದಿನಗಳಿಂದ ಹಲವಾರು ವರ್ಷಗಳಿಂದ ಕೇಳಿ ಬರ್ತಂಥ ವಿಷಯ, ಕುಮಾರಸ್ವಾಮಿ ಮತ್ತು ರೇವಣ್ಣನ ಕುಟುಂಬದ ಮಧ್ಯೆ ದೊಡ್ಡ ಬಿರುಕಿದೆ. ಯಾವ ಬಿರುಕಂದ್ರೆ ಆ ಕಂದಕ ಪಾತಾಳ ಟಚ್ ಆಗ್ತಿದೆ. ಇವನು ಯಾವುದೇ ಕಾರಣಕ್ಕೂ ಕೂಡ ಅವರ ಮಧ್ಯೆ ಒಂದು ಹಂತಕ್ಕೆ ಈ ಸಂಬಂಧ ಬೆಸೆಯುವಂತ ಕಾರ್ಯವಾಗಲ್ಲ, ಬಿರುಕು ಬಿಟ್ಟು ಹೋಗಿದೆ ಎನ್ನುವಂತ ಮಾತು. ಅದರಲ್ಲಿ ಕುಮಾರಸ್ವಾಮಿ ಮತ್ತು ರೇವಣ್ಣ ಅಣ್ಣ ತಮ್ಮಂದಿರಾದ ಕಾರಣಕ್ಕೆ ಅವರ ಮಧ್ಯೆ ಪ್ರೀತಿ ಇದೆ ಹೊರತು ಕುಟುಂಬ ಅಂತ ಬಂದಾಗ ಅಲ್ಲಿ ಪ್ರೀತಿ ಇಲ್ಲ. ಅದು ಭವಾನಿ ಮತ್ತು ಕುಮಾರಸ್ವಾಮಿ ಅವರ ಹೆಂಡತಿ ಅಂತ ಅನಿತಾ ಇರ್ಬೋದು, ಅಥವಾ ಅವರ ಮಕ್ಕಳ ಸಂಬಂಧ ಬಂದಾಗ ಸ್ವಲ್ಪ ಬಿರುಕಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಜೊತೆಗೆ ಹೊಳೆನರಸೀಪುರ ಅಂದ್ಕೂಡ್ಲೆ ಹೊಳೆನರಸೀಪುರ ಅಥವಾ ಹಾಸನ ಅಂದ್ಕೂಡ್ಲೆ ಅದು ರೇವಣ್ಣನವರ ಒಂದು ಸಾಮ್ರಾಜ್ಯ. ರಾಮನಗರ, ಮಂಡ್ಯ ಅಂದ್ಕೂಡ್ಲೆ ಅದು ಕುಮಾರಸ್ವಾಮಿ ಅವರಿಗೆ ಬಿಟ್ಟುಕೊಟ್ಟಾಗಿದೆ. ಜೊತೆಗೆ 2023 ಚುನಾವಣೆಯಲ್ಲಿ ಕೂಡ ಹಾಸನ ಕ್ಷೇತ್ರದ ಟಿಕೆಟ್ ಯಾರಿಗೆ ಬೇಕಂದಾಗ ಅಲ್ಲಿ ಪ್ರಕಾಶ್ ಸ್ವರೂಪ್ ಅವ್ರನ್ನ ಕ್ಯಾಂಡಿಡೇಟ್ ಅಂತ ಕುಮಾರಸ್ವಾಮಿ ಅನೌನ್ಸ್ ಮಾಡ್ತಾರೆ. ಆದರೆ ದೇವೇಗೌಡರು ತಮ್ಮ ಸೊಸೆಯ ಮಾತನ್ನ ಕೇಳಿ ಅವರ ಮಾತಿಗೆ ಬೆಲೆ ಕೊಡಬೇಕು ಅಥವಾ ರೇವಣ್ಣನವರ ಮೇಲಿನ ಪ್ರೀತಿಯೋ ಗೊತ್ತಿಲ್ಲ. ಕೊನೆಯ ತನಕ ಈ ಹಾಸನದ ಟಿಕೆಟ್ ಹಂಚಿಕೆ ಯಾವ ಲೆವೆಲ್ಗೆ ಗೊಂದಲ ಆಯ್ತಂದ್ರೆ, ಇನ್ನೇನು ಕುಮಾರಸ್ವಾಮಿ ಮತ್ತು ದೇವೇಗೌಡ ಅಥವಾ ರೇವಣ್ಣನ ಕುಟುಂಬದ ಮಧ್ಯೆ ಬಿರುಕಾಗಿ ಈ ಯಾರೋ ಒಬ್ಬರು ಪಕ್ಷ ಬಿಟ್ಟು ಹೋಗ್ಬೋದು, ರೇವಣ್ಣನವರು ಕಾಂಗ್ರೆಸ್ ಹೋಗ್ಬಿಡ್ತಾರೆ ಅನ್ನೋಂಥ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಎಲ್ಲವೂ ಆದ ನಂತರ ಪ್ರಕಾಶ್ ಅವರು ಟಿಕೆಟ್ ಅನ್ನು ಪಡ್ಕೋತಾರೆ ಮತ್ತು ಪ್ರೀತಮ್ ಗಬ್ಬಿ ವಿರುದ್ಧ ಅವರು ಗೆದ್ದು ಬೀಗುತ್ತಾರೆ. ಅಷ್ಟರ ಮಟ್ಟಿಗೆ ಎಲ್ಲವೂ ಸರಿ ಇತ್ತು. ಆದರೆ ಆ ದಿನ ಕಳೆದಂತೆ 2024 ಬರುತ್ತೆ. 2024ರಲ್ಲಿ ಆದಂಥ ಒಂದು ಅನಾಹುತ ಅಥವಾ ದೇವೇಗೌಡರಿಗೆ ಕುಟುಂಬಕ್ಕೆ ಗ್ರಹಚಾರ ಸರಿ ಇಲ್ವಾ ಆಗಿತ್ತಾ ಎನ್ನುವಂಥ ಮಾತು ಬಂದಾಗ HD ರೇವಣ್ಣನವರ ಪುತ್ರ ಪ್ರಜ್ವಲ್ ರೇವಣ್ಣನವರಿಗೆ 2024 ಹಾಸನ MP ಲೋಕಸಭಾ ಚುನಾವಣೆ ಟಿಕೆಟ್ ಸಿಗುತ್ತೆ. ಆ ಲೋಕಸಭೆ ಟಿಕೆಟ್ ಸಿಕ್ಕ ನಂತರ ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ ಅವರಿಗೆ ಟಿಕೆಟ್ ಸಿಗುತ್ತೆ. ಶ್ರೇಯಸ್ ಪಟೇಲ್ ಅವರ ಕುಟುಂಬ ಕೂಡ ರಾಜಕೀಯ ಹಿನ್ನೆಲೆ ಇದ್ದಂಥದ್ದು. ಹಾಗಾಗಿ 2024 ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ, JDS ಅಥವಾ NDA ಮೈತ್ರಿಕೂಟ ಗೆಲ್ಲುತ್ತೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇರುವಾಗ ಆಗಬಾರದಂಥ ಒಂದು ವಿಡಿಯೋ ರಿಲೀಸ್ ಆಗುತ್ತೆ. ಯಾವ ಲೆವೆಲ್ಗೆ ರಿಲೀಸ್ ಆಗುತ್ತೆ ಅಂದ್ರೆ, ಯಾವುದೋ ಒಬ್ಬ ವ್ಯಕ್ತಿಯ ವಿಡಿಯೋ ರಿಲೀಸ್ ಆದರೆ ಅದು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ, ನಾಳೆ ಮುಖಭಂಗ ಆಗುತ್ತೆ, ಅವನು ಯಾವುದೋ ಒಂದು ಪೋಸ್ಟ್ ಕಿತ್ತಾಕ್ತಾರೆ, ಅಷ್ಟರ ಮಟ್ಟಿಗೆ ಅದು ವ್ಯಾನಿಷ್ ಆಗುತ್ತೆ ಅಥವಾ ಅದು ಮರ್ತು ಹೋಗುತ್ತೆ. ಯಾಕಂದರೆ ಅಂಥ ವಿಡಿಯೋಗಳು ಸಾವಿರಾರು ಬರುತ್ತೆ. ಆದರೆ ಯಾವ ವ್ಯಕ್ತಿಯಿಂದ ವಿಡಿಯೋ, ಅವರ ತಂದೆ ಯಾರು, ಅವರ ಅಜ್ಜ ಯಾರು ಮತ್ತು ಯಾವ ಕುಟುಂಬದ ವ್ಯಕ್ತಿಯ ವಿಡಿಯೋ ಅಂದಾಗ ನಾವು ಅದನ್ನು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದೇವೇಗೌಡರು ಪಾಪ ಅದನ್ನು ಹೇಗೆ ಅರಗಿಸ್ಕೊಂಡ್ರೂ ಗೊತ್ತಿಲ್ಲ. ಏನೇ ಆಗಲಿ ಅಂಥದ್ದೊಂದು ಮುಖಭಂಗ ಆಯಿತು. ದೇವೇಗೌಡರ ಮೊಮ್ಮಗ ಅರೆಸ್ಟ್ ಆದರು. ಜೊತೆಗೆ ಅದೇ ಪ್ರಕರಣದಲ್ಲಿ ರೇವಣ್ಣನವರನ್ನು ಸಿಲುಕಿಸುವಂಥ ಪ್ರಯತ್ನ, ಅವರು ಕೂಡ ಕೆಲವೊಂದಿಷ್ಟು ದಿನಗಳ ಕಾಲ ಜೈಲು ವಾಸ ಅನುಭವಿಸಬೇಕಾಗಿ ಬಂತು. ಕೊನೆಗೆ ಜಾಮೀನು ಮುಖಾಂತರ ಬಂದರು. ಜೊತೆಗೆ ಚಿಕ್ಕ ಪುಟ್ಟ ಕೇಸಲ್ಲಿ ರೇವಣ್ಣನವರ ಪತ್ನಿಯಾದಂಥ ಭವಾನಿ ಕೂಡ ಇನ್ನೇನು ಅರೆಸ್ಟ್ ಆಗ್ತಾರೆ ಎನ್ನುವಂಥ ಹಂತಕ್ಕೆ ಬಂತು. ಜೊತೆಗೆ ನಿರೀಕ್ಷಿತ ಜಾಮೀನು ಸಿಕ್ಕ ಕಾರಣ ಅವರು ಜೈಲು ಪಾಲಾಗಲಿಲ್ಲ. ಇವೆಲ್ಲವೂ ಕೂಡ ಇದೀಗ ಒಂದರ ಮೇಲೊಂದರಂತೆ ರೇವಣ್ಣನವರಿಗೆ ಕಿಡಿ ಕಾರ್ತಾ ಇದೆ. ರೇವಣ್ಣನವರು ಮಲಗ್ತಾರೆ, ಊಟ ಮಾಡ್ತಾರೆ, ಎಲ್ಲವೂ ಸತ್ಯ. ಆದರೆ ಅವರ ಕಣ್ಮುಂದೆ ಇರುವಂಥದ್ದು ಒಂದೇ, ಈ ಕಾಂಗ್ರೆಸ್ಸನ್ನು ಅಥವಾ ಈ ಕಾಂಗ್ರೆಸ್ನ ಮಹಾನಾಯಕನನ್ನು ಮಕಾಡೆ ಮಲಗಿಸ್ಬೇಕು. ಅಂದರೆ ನಾವು ಹೇಗಾದರೂ ಮಾಡಿ ಒಂದು ಹಂತಕ್ಕೆ ನಾವು JDS ಪಕ್ಷವನ್ನು ಪುಟಿದು ಹೇಳುವಂತೆ ಮಾಡಬೇಕು. ಅದು ಯಾವ ಕಾರಣಕ್ಕಾಗಿ? JDS ಗೆಲ್ಲುವುದಕ್ಕಿಂತ ನಮಗೆ ಆದಂಥ ಅವಮಾನಕ್ಕಾಗಿ. ನಮ್ಮ ತಂದೆ ಅಂದರೆ ದೇವೇಗೌಡರು ಸಂಧ್ಯಾ ಕಾಲದಲ್ಲಿ ಮುಖಭಂಗವನ್ನು ಅನುಭವಿಸಿದ್ರಲ್ಲ, ಮಾಧ್ಯಮದ ಮುಂದೆ ಯಾವುದೇ ಮಾತನ್ನು ಆಡ್ಲಿಕ್ಕಾಗದಂತ, ಅಂದರೆ ರಾಜಕೀಯ ಬಂದಾಗ ವಿರೋಧ ಇರುತ್ತೆ, ಪರ ಇರುತ್ತೆ, ಎಲ್ಲವೂ ಇರುತ್ತೆ. ಒಬ್ಬರನ್ನ ಮೋದಿಯನ್ನು ಬೈಬೋದು, ಮೋದಿಯನ್ನು ಹೊಗಳ್ಬೋದು, ಅಥವಾ ಯಾರನ್ನ ಹೊಗಳ್ಬೋದು, ಯಾರನ್ನ ಬೈಬೋದು. ಆದರೆ ಒಂದು ಮಾತನಾಡಲಾಗದಂಥ ಸಂದರ್ಭ ದೇವೇಗೌಡರಿಗೆ ಬಂದಿದ್ದು ಯಾವಾಗಂದರೆ, ಅದು ತಮ್ಮ ಕುಟುಂಬದ ಕುಡಿ ಮಾಡಬಾರ್ದಂಥ ಕೆಲಸ ಮಾಡಿ ಜೈಲಿಗೆ ಹೋದಾಗ. ಟಿಲ್ ಹೀಸ್ ಇನ್ ಅ ಜೈಲ್, ಟಿಲ್ ಅದು ಬಿಡಿ. ಹಾಗಾದಾಗ ಮಾತೇ ಆಡದಂಥ ಪರಿಸ್ಥಿತಿ ಒಬ್ಬ ಮೇಧಾವಿ ನಾಯಕನಿಗೆ, ಒಬ್ಬ ಸಿವಿಲ್ ಇಂಜಿನಿಯರ್ ಡಿಪ್ಲೊಮಾ ಮಾಡಿಕೊಂಡು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಂಥ ಒಬ್ಬ ಸಿವಿಲ್ ಇಂಜಿನಿಯರ್ ದೇಶದ ಪ್ರಧಾನಮಂತ್ರಿಯಾಗಿ 13-14 ತಿಂಗಳ ಕಾಲ ಆಳಿ ಆ ಕರ್ನಾಟಕಕ್ಕೆ ಆಘಾತವಂತ ಕೊಡುಗೆ ಕೊಟ್ಟಂಥ ದೇವೇಗೌಡರಿಗೆ ಆದಂಥ ಅವಮಾನ ಇದೆಯಲ್ಲ, ಅದನ್ನು ಮಗನಾದಂಥ ದೇವೇಗೌಡರ
ಒಂದು ಪ್ರೀತಿಯ ಮಗನಾದಂಥ ಎರಡನೇ ಮಗನಾದಂಥ ರೇವಣ್ಣನವರಿಗೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅವರ ಇತ್ತೀಚಿನ ಹಾವಭಾವ, ಇತ್ತೀಚಿನ ಒಂದು ನಡವಳಿಕೆ ನೋಡ್ತಾ ಇದ್ರೆ ಅವರು ಪದೇ ಪದೇ ಕಳೆದ ಬಾರಿ ಹೇಳ್ತಾ ಇದ್ರು, ಇಲ್ಲ ನಾವು ಪುಡಿದು ಹೇಳ್ತೇವೆ, ನಾವು ರಾಜಕಾರಣಕ್ಕೆ ಬಂದಾಗ, ನಾವು ಅಧಿಕಾರಕ್ಕೆ ಬಂದಾಗ ನಿಮ್ಮನ್ನು ಮಕ್ಕಡೆ ಮಲಗಿಸ್ತಾರೆ ಎನ್ನುವಂಥ ಒಂದು ಸ್ವಭಾವ ಅಥವಾ ಮಾತು ಕೇಳಬಾರ್ತಿತ್ತು. ಇಲ್ಲೇ ತನಕ ಅವರು ಕಾಂಗ್ರೆಸ್ ಜೊತೆ ಕೂಡ ತುಂಬ ಚೆನ್ನಾಗಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಕಂಡ್ರೆ ಉರಿದು ಬೀಳ್ತಾರೆ. ಸಿದ್ದರಾಮಯ್ಯ, ಜಿ ಟಿ ದೇವೇಗೌಡ ಅಥವಾ ಬೇರೆ ಬೇರೆ ಕಂಡ್ರೆ ವೈಯಕ್ತಿಕವಾಗಿ ಮನೆಗೆ ಬಂದಾಗ ಅದನ್ನು ಮಾತಾಡಿಸೋ ಸಹಜ. ಆದರೆ ದೇವೇಗೌಡರ ಕುಟುಂಬದಲ್ಲಿ ಕುಮಾರಸ್ವಾಮಿ ಅವರು ರೆಬಲ್ ಆಗಿದ್ದಾರೆ ಅಂದರೆ ಕಾಂಗ್ರೆಸ್ ವಿರುದ್ಧ, ಅದು ಒಪ್ಕೊಳ್ಳುವಂಥದ್ದು ಅಥವಾ ಮೇಲ್ನೋಟ ಸತ್ಯ ಬರುತ್ತೆ. ಆದರೆ ರೇವಣ್ಣವರು ಪ್ರತಿಯೊಬ್ಬರ ಜೊತೆ ಕೂಡ ತುಂಬ ಚೆನ್ನಾಗಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವಾಗ ರೇವಣ್ಣನವರ ಮಗ ಪ್ರಜ್ವಲ್ ಅವರು ಜೈಲಿಗೆ ಹೋದ್ರಲ್ಲ, ಆಗ ಅವರು ನಾರ್ಮಲ್ ರಾಜಕಾರಣಿಯಾಗಿಲ್ಲ, JDSನ ಅಪ್ಪಟ ಕಾರ್ಯಕರ್ತರಾಗಿದ್ದಾರೆ. JDS ಅಂದರೆ ರೇವಣ್ಣ ಅಥವಾ ದೇವೇಗೌಡರ ಕುಟುಂಬ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನು ಸಹಿಸ್ಕೊಳ್ಳಿಕ್ಕಾಗಲ್ಲ. ನಾವು ಯಾರ ಜೊತೆ ಮೈತ್ರಿ ಮಾಡಿಕೊಂಡಾದರೂ ಚುನಾವಣೆ ಎದುರಿಸ್ತೇವೆ, ಆದರೆ ಕಾಂಗ್ರೆಸ್ಸನ್ನು ಮುಗಿಸಲೇಬೇಕು. ಯಾಕಂದರೆ ಇಡೀ ರೇವಣ್ಣನವ್ರ ಕುಟುಂಬವನ್ನು, ಅದು ಪ್ರಜ್ವಲ್ ಆಗಿರ್ಬೋದು, ರೇವಣ್ಣ ಆಗಿರ್ಬೋದು, ಭವಾನಿ ಆಗಿರ್ಬೋದು, ಎಲ್ಲರನ್ನ ಮುಗಿಸ್ಲಿಕ್ಕೆ ಪಣ ತೊಟ್ಟಂಥ ಕಾಂಗ್ರೆಸ್ಗೆ ಸರಿಯಾದ ಬುದ್ಧಿ ಕಲಿಸಬೇಕು ಎನ್ನುವ ದೃಷ್ಟಿಯಲ್ಲಿ ಇದೀಗ ಎಲ್ಲವೂ ಪ್ಲ್ಯಾನ್ ಆದಂತಿದೆ. ನೋಡಬೇಕು. ಈ ಪ್ಲ್ಯಾನಿಗೆ ತಕ್ಕಂತೆ BJPಯ ಅನೇಕ ರೆಬಲ್ ನಾಯಕರು ಕೂಡ ಒಂದು ಹಂತಕ್ಕೆ ಕೈ ಜೋಡಿಸಿದ್ದಾರೆ. ಅದಕ್ಕೆ ಒಂದು 2 ಕಾರಣ ಕೂಡ ಇದೆ. ಒಂದು, ವಿಜಯೇಂದ್ರ ಅಥವಾ ಕುಮಾರಸ್ವಾಮಿ ಅವರು ಒಟ್ಟಿಗೆ ಚೆನ್ನಾಗಿದ್ದಾರಾ, ಅಥವಾ 2028 ಚುನಾವಣೆಯಲ್ಲಿ ಸೀಟ್ ಹಂಚಿಕೆ ಮುಖಾಂತರ ಏನಾದರೂ BJP JDS ಜೊತೆ ಸೀಟ್ ಹಂಚಿಕೆ ಮಾಡಿಕೊಂಡು ಇಂಡಿವಿಜುವಲ್ ಆಗಿ 170, 180 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ 110, 113 ಇಂಡಿವಿಜುವಲ್ ಆಗಿ ಏನಾದರೂ BJP ಪಕ್ಷ ಮೆಜಾರಿಟಿಯನ್ನು ಗಳಿಸ್ಬಿಟ್ಟು ಆಗ ವಿಜಯೇಂದ್ರ ಅಥವಾ BJPಯಿಂದ ಯಾರು ಮುಖ್ಯಮಂತ್ರಿ ಆಗ್ತಾರೆ, JDSನ ಉಪಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಪ್ರಹ್ಲಾದ್ ಜೋಶಿ ಅವರನ್ನ ಕೇಂದ್ರ ಶಿಕ್ಷಣ ಸಚಿವರನ್ನಾಗಿ ಮಾಡಿದ ನಂತರ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಅವರ ಲೆಕ್ಕಾಚಾರ ಉಲ್ಟಾಗಿದೆ. ಒಂದು ವೇಳೆ ಏನಾದರೂ ಆಗಿ JDS ಮತ್ತು ಈ BJP NDA ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಅಲ್ಲಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡೋ ಬದಲು ಪ್ರಹ್ಲಾದ್ ಜೋಶಿ ಅವರನ್ನ ಈಗ ಅಧಿಕೃತವಾಗಿ ತಂದು ಕೂರಿಸುವಂಥ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದರೆ ಅತಿ ದೊಡ್ಡ ಪಕ್ಷವಾಗಿರುತ್ತೆ. ಜೊತೆಗೆ ಪ್ರಹ್ಲಾದ್ ಜೋಶಿ ಇಡೀ ನಮ್ಮ ರಾಷ್ಟ್ರದ ಗಮನ ಸೆಳೆದಂಥವ್ರು, ಶಿಕ್ಷಣ ಸಚಿವರಾದಂಥ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಂತ ಅಂಥ ಒಂದು ಉನ್ನತ ಜವಾಬ್ದಾರಿಯನ್ನು ಕೊಟ್ಟಂಥದ್ದು ಇದೇ ಪ್ರಹ್ಲಾದ್ ಜೋಶಿ ಅವರಿಗೆ. ಹೀಗಾಗಿ ವಿಜೇಂದ್ರ ಎನ್ನುವಂಥ ಒಬ್ಬ ಫಸ್ಟ್ ಟೈಮ್ MLA ಗಿತ್ತು ಅಥವಾ ಮೇ ಬಿ ಸೆಕೆಂಡ್ ಟೈಮ್ MLA ಆಗೋದು 2028 ಸುಮಾರಿಗೆ, ಅವರಿಗಿಂತ ಪ್ರಹ್ಲಾದ್ ಜೋಶಿಯನ್ನು ಮಾಡಿದ್ರೆ ಯಾರ ವಿರೋಧವೂ ಕೂಡ ಇರಲ್ಲ. ಯಾಕಂದರೆ ರೆಬಲ್ ನಾಯಕರ ವಿರೋಧವಿರಲ್ಲ, ಯಾರ ವಿರೋಧವಿರಲ್ಲ, ಅಥವಾ ಸೀನಿಯರ್ ನಾಯಕರು ಎನ್ನುವಂಥ ಮಾತಿಗೆ ಮಣಿ ಹಾಕಿ ಪ್ರಹ್ಲಾದ್ ಜೋಶಿ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವಂಥ ಮಾತು ಬಂದರೆ ಅಥವಾ ಅಂಥ ಚರ್ಚೆ ಆದಾಗ ಕುಮಾರಸ್ವಾಮಿ ಅವರು ತಮ್ಮ ಮುಖ್ಯಮಂತ್ರಿ ರೇಸ್ನ ಹಿಂದೆ ಸರಿಯಲೇಬೇಕಾಗತ್ತೆ. ಆಗ ಬರುತ್ತೆ ನೋಡಿ ಲೆಕ್ಕಾಚಾರ. ಹೀಗಾಗಿ ಕುಮಾರಸ್ವಾಮಿ ಅವರ ಕನಸು ಈಡೇರಬೇಕು ಅಥವಾ ಕಾಂಗ್ರೆಸ್ ಪಕ್ಷವನ್ನು ದೂರ ಇಡಬೇಕಂದ್ರೆ ಇದೀಗ ವಿಜಯೇಂದ್ರ ಅವರ ಜೊತೆ ಒಂದು ಹಂತದ ಮಾತುಕತೆಯಾಗಿ, ಒಂದು ವೇಳೆ ಪ್ರಹ್ಲಾದ್ ಜೋಶಿ ಅವರು ಮುಖ್ಯಮಂತ್ರಿ ಆದರೆ BJPಯಿಂದ ಉಪಮುಖ್ಯಮಂತ್ರಿ ಕೂಡ ಇರಲ್ಲ, ಅದು JDS ಹೋಗುತ್ತೆ. ಹೀಗಾಗಿ ನಾವಿಬ್ಬರು ಕೂಡ ಚೆನ್ನಾಗಿ ಹೋರಾಟ ಮಾಡಿ, ವಿಜಯೇಂದ್ರ ಅಂದರೆ BJP ಮತ್ತು JDS ಇಬ್ಬರು ಚೆನ್ನಾಗಿ ಹೋರಾಟ ಮಾಡಿ ನಾವು ಪಕ್ಷಕ್ಕೆ ಅಧಿಕಾರ ತರಬೇಕು. ನಾವು ಮುಖ್ಯಮಂತ್ರಿ ಆಗ್ಬೋದು, ನೀವು ಉಪಮುಖ್ಯಮಂತ್ರಿ ಆಗ್ಬೋದು. ಅದಾದ ನಂತರ ನಿಮಗೆ ಉಪಮುಖ್ಯಮಂತ್ರಿ ಆದ ಕಾರಣಕ್ಕಾಗಿ ಒಂದು ವೇಳೆಯ ಮುಖ್ಯಮಂತ್ರಿ ಸ್ಥಾನ ಸಿಗುವ ಚಾನ್ಸಸ್ ಇದೆ ಎನ್ನುವಂಥ ಮಾತುಕತೆ ಸದ್ಯಕ್ಕೆ ನಡೆಸಬಹುದು ಅಥವಾ ತೆರೆ ಹಿಂದೆ ಅಂಥದ್ದೊಂದು ಆಗ್ತದೆ. ಯಾಕಂದರೆ ಪ್ರಹ್ಲಾದ್ ಜೋಶಿ ಅವರನ್ನ ಕಂಡ್ರೆ ಕುಮಾರಸ್ವಾಮಿ ಅವರಿಗೆ ಅಷ್ಟಕ್ಕಷ್ಟೇ. ಇನ್ನೇನು ಕೇಂದ್ರ ಸಚಿವ ಸಂಪುಟದ ಸಹೋದ್ಯೋಗಿ ಆಗಿರ್ಬೋದು ಅಥವಾ ಮೋದಿಯ ಮುಖ ನೋಡಿಕೊಂಡು ಪ್ರಹ್ಲಾದ್ ಜೋಶಿ ಅವರನ್ನ ಇವರು ಹೊಗಳಬಹುದೇ ಹೊರತು ಆಂತರಿಕವಾಗಿ ಪ್ರಹ್ಲಾದ್ ಜೋಶಿ ಅವರನ್ನ ಬಾಯಿಗೆ ಬಂದಂಥ ಅಥವಾ ಜಾತಿ ಇಟ್ಕೊಂಡು ಬೈದಂಥದ್ದು ಇದೇ ಕುಮಾರಸ್ವಾಮಿ ಅವರು. ಹೀಗಾಗಿ ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರು ಮಾಡಿದಂಥ ತ್ಯಾಗಕ್ಕಾಗಿ ಆದರೂ ಕೂಡ ವಿಜಯೇಂದ್ರ ಜೊತೆ ನಾವು ಸಹಬಾಳ್ವೆಯಿಂದ ಒಂದು ಮಟ್ಟಕ್ಕೆ ನಾವು ಪಕ್ಷವನ್ನು ಮುನ್ನಡೆಸಬೇಕು ಆ್ಯಸ್ ಎ ಕೋಯಲೇಷನ್ ಗೌರ್ಮೆಂಟ್ ಅಥವಾ ಕೋಯಲೇಷನ್ ಪಕ್ಷವಾಗಿ. ಹೀಗಾಗಿ ಒಂದು ಹಂತಕ್ಕೆ ಇದೀಗ ಕುಮಾರಸ್ವಾಮಿ ಅವರು, ರೇವಣ್ಣವರು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು BJPಯ ಜೊತೆ ಒಟ್ಟಾಗಿ ಹೋಗಲಿಕ್ಕೆ ಒಂದು ಹಂತದ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ. ಅದು ಕೂಡ ಇದೀಗ ಈ ಒಂದು ಹಂತಕ್ಕೆ ಯಾವುದು ಚೆನ್ನಮ್ಮನವರ ಒಂದು 11 ದಿನದ ಕಾರ್ಯದಿಂದ ಅದು ಚುನಾವಣಾ ರಣಕಾಳೆ ಮೊಳಗಿಸುವಂಥ ಒಂದು ಹಂತ. ಜೊತೆಗೆ ಎರಡನೇದಾಗಿ BJP ರೆಬೆಲ್ MLA ಆದಂಥ ಅನೇಕರು, ಅದು ಜಾರಕಿಹೊಳಿ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, BP ಹರೀಶ್ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಇವರು ಯಾವ ಕ್ಷಣವಾದರೂ ಕೂಡ JDS ಅನ್ನು ಸೇರಬಹುದು. ಇದು ಕೂಡ ಒಂದು ಲೆಕ್ಕಾಚಾರ ಇದೆ. ಅದು ಎಲ್ಲವನ್ನ ಅರಿತುಕೊಂಡು NDA ಜೊತೆ ಮಾತಾಡಿಕೊಂಡು ಅಮಿತ್ ಶಾ ಮತ್ತು ಮೋದಿಯವರ ಜೊತೆ ಒಂದು ಮಾತನಾಡಿಕೊಂಡು 2028 ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಲಿಕ್ಕೆ ಗತಾಯ ಇದೀಗ ಪ್ರಯತ್ನವನ್ನು ಮಾಡ್ತಾ ಇದ್ರೆ, ಅದಕ್ಕೆ ಮುಹೂರ್ತವೆಂಬಂತೆ ಇದೀಗ ಜುಲೈ 30 ಚೆನ್ನಮ್ಮನವರ 11ನೇ ದಿನದ ಕಾರ್ಯದಿಂದಲೇ ಇದೀಗ JDSನವರು ಒಂದು ರಣಕಾಳೆಯನ್ನು ಮೊಳಗಿಸಿದ್ದಾರೆ.
ಇವತ್ತು 11ನೇ ದಿನ ಎಲ್ಲವೂ ಸೈಲೆಂಟ್ ಆಗಿರುತ್ತೆ. ಆದರೆ ನಾಳೆ 12ನೇ ದಿನ ಎಲ್ಲರೂ ಬೆಂಗಳೂರಿಗೆ ಬರ್ತಾರೆ. ಕುಮಾರಸ್ವಾಮಿ, ರೇವಣ್ಣ ಎಲ್ಲರೂ ಸೇರಿ ಇದೀಗ ಕಾಂಗ್ರೆಸ್ ವಿರುದ್ಧ ಮುಗಿಬೀಳಲಿಕ್ಕೆ ಕಾಯ್ತಾ ಕೂತಾರೆ. JDSಗೆ ಆದಂಥ ಕಳೆದ 2 ವರ್ಷಗಳಿಂದ ಆದಂಥ ಒಂದು ಹಿನ್ನಡೆ ಅಂದರೆ 2023ರಲ್ಲಿ ಚುನಾವಣೆಯನ್ನು ಸೋಲುತ್ತೆ. 2024ರಲ್ಲಿ ರೇವಣ್ಣನವರ ಕುಟುಂಬಕ್ಕೆ ಅಥವಾ ದೇವೇಗೌಡರ ಕುಟುಂಬಕ್ಕೆ ಮುಖಭಂಗ ಆಗುತ್ತೆ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ 2024-25ರಲ್ಲಿ ಕ್ಯಾತಗನಹಳ್ಳಿಯಲ್ಲಿ ಕುಮಾರಸ್ವಾಮಿ ಅವರ ಕುಟುಂಬದ ಒಂದು ಜಮೀನನ್ನು ಕಬಳಿಕೆ ಮಾಡುವಂಥ ಸರ್ಕಾರ ಬೇಲಿ ಹಾಕುವಂಥ ಕೆಲಸ ಮಾಡುತ್ತೆ. ಬಿಡದಿ ಹೋರಾಟವನ್ನು ಮಾಡಲೇಬೇಕೆನ್ನುವಂಥ ಕಾರಣಕ್ಕಾಗಿ ಕಾಂಗ್ರೆಸ್ ಮುನ್ನಡೆಯನ್ನು ಬರುತ್ತೆ. ಹೀಗಾಗಿ ಒಂದರ ಮೇಲೊಂದರಂತೆ ಕಾಂಗ್ರೆಸ್ ದೇವೇಗೌಡರ ಕುಟುಂಬವನ್ನು JDS ಕುಟುಂಬವನ್ನು ಮುಗಿಸಲೇಬೇಕೆನ್ನುವಂಥ ಹಂತಕ್ಕೆ ಪಣ ತೊಟ್ಟಿದ್ದಿಲ್ಲ. ಈ ಪಣಕ್ಕೆ ಪ್ರತಿಫಲವೆಂಬಂತಿದೀಗ HD ಕುಮಾರಸ್ವಾಮಿ ಮತ್ತು HD ರೇವಣ್ಣ ಒಂದು ಹಂತಕ್ಕೆ ರಣಕಾಳೆಯನ್ನು ಮೊಳಗಿಸಿದಂತಿದೆ. ಆ ರಣಕಾಳೆ ಮೊಳಗಿಸಲಿಕ್ಕೆ ಜೊತೆಗೆ ಪ್ಯಾರಲಿ ಸಿದ್ದರಾಮಯ್ಯನವರು ಚುನಾವಣಾ ರಾಜ್ಯಕ್ಕೆ ಹಿಂಸರಲಿಕ್ಕೆ ಕಾಕತಾಳೀಯವೆಂಬಂತೆ ಇದೀಗ JDS ಕೂಡ ತಾನು 2028ಕ್ಕೆ ತನ್ನ ರಣಕಾಳೆಯನ್ನು, ತನ್ನ ಒಂದು ಅಧಿಕಾರವನ್ನು ಹಿಡಿತೇನೆ ಎನ್ನುವಂಥ ರಣಕಾಳೆಯನ್ನು ಮೊಳಗಿಸಿದ್ದು ಇದೆ ಹೊಳೆನರಸೀಪುರದ ಚೆನ್ನಮ್ಮನವರ ಸಮಾಧಿಯಿಂದ. ನೋಡಬೇಕು ಮುಂದಿನ ದಿನಗಳು ಏನಾಗತ್ತಿಲ್ಲ ಕೂಡ ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.